ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ. ಪಾಠದ ಹೆಸರು ಸುಗಂಧ ತೈಲ ಬಹು ಅಮೂಲ್ಯ. ರೆಫರೆನ್ಸ್ ಪುಟ 3534, ಪುಟದ ಸಂಖ್ಯೆ 112. ಒಬ್ಬನ ಕಾಲುಗಳನ್ನು ಮತ್ತೊಬ್ಬನು ತೊಳೆಯುವುದು. ಪೌರಾತ್ಯ ದೇಶಗಳಲ್ಲಿ ಹಿಂದಿನ ಕಾಲದಲ್ಲಿ ಕಾಲುಗಳನ್ನು ತೊಳೆಯುವುದು ಆಧರಿಸುವ ದೃಷ್ಟಿಯಿಂದ ಬಹು ಅವಶ್ಯವಾಗಿತ್ತು. ಹೀಗಾಗಿ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವುದು ಅತಿ ಕೀಳಾದ ಕೆಲಸದಲ್ಲಿಯೂ ಒಬ್ಬರನ್ನೊಬ್ಬರು ಆಧರಿಸಿ ಪುನಶ್ಚೇತನಗೊಳಿಸುವುದನ್ನು ಸೂಚಿಸುವುದು. ಇದು ನಮ್ಮ ಕರ್ತನು ನಮಗಾಗಿ ನೀಡಿದ ಪಾಠದ ಸಾರಾಂಶವಾಗಿದೆ. ಅದೇನೆಂದರೆ, ಒಬ್ಬರಿಗೊಬ್ಬರು ಸೇವೆ ಮಾಡಿ ಒಬ್ಬರನ್ನೊಬ್ಬರು ಆಧರಿಸುವುದರ ಮೂಲಕ ಒಬ್ಬರಿಗೊಬ್ಬರು ಸಹಾಯ ಮಾಡುವಂಥ ಎಂಥ ಕನಿಷ್ಠವಾದ ಸೇವೆಗೆ ಸಂಬಂಧಿಸಿದ ಯಾವುದೇ ಅವಕಾಶವನ್ನಾದರೂ ಪಡೆಯಲು ನಾವು ಹರ್ಷವುಳ್ಳವರಾಗಿರಬೇಕೆಂಬುದು. ಈಗ ಇದನ್ನು ನಮ್ಮ ಪಾಠದಲ್ಲಿ ವ್ಯಕ್ತಪಡಿಸಿರುವ ಸಂಗತಿಗೆ ಅನ್ವಯ ಮಾಡೋಣ. ಮರಿಯಳು ನಮ್ಮ ಕರ್ತನ ಪಾದಗಳನ್ನು ಸುಗಂಧ ತೈಲದಿಂದ ತೊಳೆದಿದ್ದಳು ಮತ್ತು ಸಭೆಯಲ್ಲಿನ ಅತಿ ಪ್ರೀತಿಪೂರ್ಣರು, ಶ್ರದ್ಧೆ ಭಕ್ತಿಯುಳ್ಳವರು ಆದ ಮರಿಯಳ ವರ್ಗಕ್ಕೆ ಸೇರಿದವರು ಒಬ್ಬರಿಗೊಬ್ಬರು ಸಹಾಯ ಮಾಡಿ ಒಬ್ಬರ ಕಾಲನ್ನು ಒಬ್ಬರು ತೊಳೆಯಬೇಕಾಗಿರುವುದು. ಅವರು ಹೀಗೆ ಮಾಡಬೇಕಿರುವುದು ಕಲ್ಪಿಸಿಕೊಳ್ಳಬಹುದಾದ ಅತಿ ಒರಟಾದ ಇಲ್ಲವೇ ಅತಿ ನಾಜೂಕಿಲ್ಲದ ವಿಧಾನದಲ್ಲಿರಬಾರದು. ಆದರೆ ಒಬ್ಬರಿಗೆ ಮತ್ತೊಬ್ಬರ ಮೇಲಿರುವ ಪ್ರೀತಿ, ಶ್ರದ್ಧಾಭಕ್ತಿಯ ಮೂಲಕ ಪ್ರೇರಿತರಾಗಿ ಒಬ್ಬರ ಕಾಲನ್ನು ಮತ್ತೊಬ್ಬರು ಮರಿಯಳು ಕೊಂಡು ತಂದಿದ್ದ ಜಟಮಾಂಸಿ ಸುಗಂಧ ತೈಲದಿಂದ ಸೂಚಿತವಾದ ಕರುಣೆ, ಅನುತಾಪ, ಪ್ರೀತಿ, ಶ್ಲಾಘನೆಯ ಮೂಲಕವಾಗಿ ತೊಳೆಯಬೇಕು. ಅವರು ಒಬ್ಬರನ್ನೊಬ್ಬರು ಆಧರಿಸುವ ಪ್ರೀತಿ ಹಾಗೂ ವಿಜ್ಞಾಪನೆಗಳ ಮೂಲಕವಾಗಬೇಕು. ಇದು ತನ್ನ ಒಡೆಯನ ಪಾದಗಳನ್ನು ಒರೆಸಲು ಮರಿಯಳು ಇಳಿಬಿದ್ದ ತನ್ನ ತಲೆಯ ಕೂದಲನ್ನು ಉಪಯೋಗಿಸಿದ್ದರಲ್ಲಿ ಸೂಚಿತವಾಗಿರುವುದು. ನಾವು ಈ ಪ್ರೀತಿಯ, ಅಂದರೆ ಈ ಜಟಮಾಂಸಿ ಸುಗಂಧ ತೈಲದ ಮರಿಯಳ ಪ್ರೀತಿ ಅನುಕಂಪಗಳು ಕರ್ತನ ದೇಹದ ಅಂಗಗಳಾದವರಲ್ಲಿ ಬೆಳೆಯುತ್ತಿರುವುದರ ಕೆಲವು ಪುರಾವೆಗಳನ್ನು ನೋಡುತ್ತಿದ್ದೇವೆ. ಕರ್ತನ ಅಭಿಷಿಕ್ತರಿಗೆ ಲೋಕ, ಶರೀರ ಹಾಗೂ ದೇವ ವಿರೋಧಿಯ ಹಗೆತನವಿರುವುದನ್ನು ಅವರು ಅರಿತುಕೊಂಡವರಾಗಿ ಅವರೆಲ್ಲರೂ ಒಬ್ಬನ ವಿಷಯದಲ್ಲಿ ಮತ್ತೊಬ್ಬರು ಅಧಿಕವಾದ ಶ್ರದ್ಧಾಭಕ್ತಿಯುಳ್ಳವರಾಗಿ ಒಬ್ಬರಿಗೊಬ್ಬರು ಹೆಚ್ಚಳ, ಕಾಳಜಿ, ಪ್ರೀತಿ, ಅನುಕಂಪ ತೋರುವ ಹಾಗೂ ಒಬ್ಬರ ಬಗ್ಗೆ ಒಬ್ಬರು ನಡೆನುಡಿಗಳಲ್ಲಿ ಕರುಣೆ, ಔದಾರ್ಯ ತೋರುವ ಪ್ರವೃತ್ತಿಯಲ್ಲಿರುವರು. ನಾವು ಈ ವಿಷಯದಲ್ಲಿ ಹರ್ಷಿಸುವವರಾಗಿದ್ದು ಪ್ರತಿಷ್ಠಿತರು, ಕೃಪೆಯಲ್ಲಿ ಬೆಳೆಯುತ್ತಿರುವರೆಂಬುದಕ್ಕೆ ಇದಕ್ಕಿಂತಲೂ ಉತ್ತಮವಾದ ಸಾಕ್ಷ್ಯ ಆಧಾರಗಳು ಇರುವುದು ನಮಗೆ ತಿಳಿದಿರುವುದಿಲ್ಲ. ಮನೆಯಲ್ಲೆಲ್ಲ ಪ್ರೀತಿ ಎಂಬ ಪರಿಮಳವನ್ನು ನಾವು ತುಂಬಿಸುವವರೆಗೂ ಸತ್ಕಾರ್ಯಗಳು ಮುಂದುವರಿಯುತ್ತಿರಲಿ. ಕ್ರೈಸ್ತರು ಒಬ್ಬರನ್ನೊಬ್ಬರು ಹೇಗೆ ಪ್ರೀತಿಸುತ್ತಿರುವರೆಂಬುದನ್ನು ಲೋಕವೆಲ್ಲ ತಿಳಿದುಕೊಳ್ಳುವವರೆಗೂ ಇದು ಮುಂದುವರಿಯಲಿ. ಅಂದರೆ ಇದು ಒಂದು ಸಂಕುಚಿತ ಇಲ್ಲವೇ ಪಕ್ಷಪಾತ ಮನೋಭಾವದಿಂದ ನಡೆಯಕೂಡದು. ಆದರೆ ಒಂದು ವಿಶಾಲಾರ್ಥದಲ್ಲಿ ತಂದೆಯನ್ನು ಪ್ರೀತಿಸಿ ಆತನ ಮಾರ್ಗಗಳಲ್ಲಿ ನಡೆಯಲು ಪರಿಶ್ರಮಿಸುತ್ತಿರುವವರೆಲ್ಲರನ್ನೂ ಕ್ರಿಸ್ತನು ಪ್ರೀತಿಸುತ್ತಿರುವನೆಂಬುದನ್ನು ತೋರ್ಪಡಿಸಬೇಕು.